ಶಿವಕುಮಾರ್ ಅವರು ಚಲನಚಿತ್ರ ರಂಗದ ಕೆಲ ಮಂದಿಯನ್ನ ಕುರಿತು ನೀಡಿದ ಹೇಳಿಕೆ, ನಟ್ಟು ಬೋಲ್ಟು ಟೈಟ್ ಮಾಡೋದು ನನಗೆ ಗೊತ್ತಿದೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಆ ಒಂದು ಹೇಳಿಕೆ ನೀಡಿದ್ರು. ನಂತರದಲ್ಲಿ ಅದನ್ನ ಸಮರ್ಥಿಸಿಕೊಂಡು ಅಲ್ಲಿ ಮುಗಿದು ಹೋಗಬೇಕಾಗಿತ್ತು ಮ್ಯಾಟ್ರ್. ಆದ್ರೆ ಈ ಒಂದು ಹೇಳಿಕೆಯಿಂದ ಶುರುವಾದ ರಾಜಕೀಯ ಕಂಪನ ಚಿತ್ರೋದ್ಯಮದ ಆಳದಲ್ಲಿ ಇಳಿದು ಇದೀಗ ಕನ್ನಡ ಚಿತ್ರರಂಗವನ್ನೇ ಇಬ್ಬಾಗ ಮಾಡೋ ಹಂತಕ್ಕೆ ತಲುಪದಂತೆ ಕಾಣ್ತಾ ಇದೆ. ಯಾಕೆ ಹೀಗೆ ಹೇಳ್ತಿದ್ದೀನಿ? ಡಿ.ಕೆ. ಶಿವಕುಮಾರ್ ಅವರ ಈ ಹೇಳಿಕೆಯ ನಂತರದಲ್ಲಿ ಶಾಸಕ ಗಣಿಗ ರವಿ ಮಾತನಾಡಿದ್ರು. ಕೆಲ ನಾಯಕ ನಟರ ಹೆಸರನ್ನ, ಕೆಲ ನಾಯಕಿಯರ ಹೆಸರನ್ನ ಬಹಿರಂಗವಾಗಿ ತೆಗೆದುಕೊಂಡ ಗಣಿಗ ರವಿ ಅವರು ಅವ್ರ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ನಾವು ಅವಾರ್ಡ್ ಕೊಟ್ರೆ ಕೊಡೋದಿಲ್ಲ, ತೆಲುಗು ತಮಿಳುನವರು ಅವಾರ್ಡ್ ಕೊಟ್ರೆ ತಗೊಳ್ತೀರಾ? ನಮ್ಮಲ್ಲಿ ಹುಟ್ಟಿ ನಮ್ಮಲ್ಲಿ ಬೆಳೆದು ನಮ್ಮ ಕನ್ನಡದ ಸಿನಿ ಪ್ರೇಕ್ಷಕರಿಂದ ನೀವು ಸಿನಿ ತಾರೆಯರಾದವರು ಹೈದರಾಬಾದ್ನವರು ಅಂತೀರಿ. ಹೇಳಿದ ಮಾತು ಕರೆಕ್ಟ್ ಇತ್ತು, ಆದ್ರೆ ಹೇಳಿದ ಧಾಟಿ ಸರಿ ಇಲ್ಲ. ಡೇವನಿಂದ ನಾವು ಇದನ್ನೇ ಹೇಳ್ತಿರೋದು. ಆದ್ರೆ ಇದಕ್ಕೆ ಇದೀಗ ಚಿತ್ರರಂಗದ ಕೆಲ ಮಂದಿ ಕೂಡ ಪ್ರತಿಕ್ರಿಯೆ ನೀಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಹೋಗಿಲ್ಲ ಅಂತ ಹೇಳಿ ಅಷ್ಟೆಲ್ಲ ಕೋಪ ಮಾಡಿಕೊಂಡ್ರಲ್ಲ ಡಿ.ಕೆ. ಶಿವಕುಮಾರ್ ಅವರು, ಅವರಿಗೆ ಬೆಂಬಲವಾಗಿ ಮಾತನಾಡ್ತಿದ್ದಾರಲ್ಲ ಶಾಸಕ ಗಣಿಗ ರವಿ ಅವರು. ಯಾರು ಕೊಟ್ಟಿದ್ರು ಇನ್ವೈಟ್? ಸರ್ಕಾರಿ ಕಾರ್ಯಕ್ರಮ, ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟಿದ್ದು ಸರಿ. ಇಂಥದ್ದೊಂದು ಕಾರ್ಯಕ್ರಮ ಸರ್ಕಾರದ ಕಡೆಯಿಂದ ಬೆಂಗಳೂರಿನಲ್ಲಿ ನಡೀತಿದೆ ಅಂತ ನಮಗೆ ಕನಸು ಬೀಳಬೇಕಾ? ಯಾರಾದ್ರೂ ಇದ್ರ ಬಗ್ಗೆ ಮಾಹಿತಿ ಕೊಟ್ರಲ್ವಾ ತಿಳಿಯೋದು? ನಮಗೆ ಆಹ್ವಾನ ಪತ್ರಿಕೆನೇ ತಲುಪಿಲ್ಲ, ತಾಂಬೂಲ ಹಿಡ್ಕೊಂಡ್ ಬಂದ್ ಕೊಡೋ ಅವಶ್ಯಕತೆ ಇರಲಿಲ್ಲ, ಕನಿಷ್ಠ ತಿಳಿಸ್ಬೇಕಲ್ಲ ಯಾರಾದ್ರೂ. ಇಂಥದ್ದೊಂದು ಕಾರ್ಯಕ್ರಮ ಇದೆ, ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಿದ್ದು, ತಾವೆಲ್ಲರೂ ಕೂಡ ಸಿನಿಮಾ ರಂಗದಲ್ಲಿ ಇರೋರು, ಹೀಗಾಗಿ ಬನ್ನಿ ಭಾಗವಹಿಸಿ ಯಾರಾದ್ರೂ ಹೇಳಬೇಕಲ್ವಾ? ಈ ರೀತಿಯಲ್ಲಿ ಆಕ್ಷೇಪವನ್ನ ಎತ್ತುತ್ತಿರುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಈ ಆಕ್ಷೇಪ ಕೇಳಿದ ಬೆನ್ನಲ್ಲೇ ಸಾಧು ಕೋಕಿಲಾ ಅವರು ಒಂದು ಲಿಸ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ. ನೋಡಿ, ಇಷ್ಟೆಲ್ಲಾ ಮಂದಿ ನಾವು ಪಟ್ಟಿ ಮಾಡ್ಕೊಂಡಿದ್ವಿ, ಯಾರಿಗೆಲ್ಲ ಸ್ಟೇಜ್ ಮೇಲೆ ಕರೆಸುವ ಅನಿವಾರ್ಯತೆ ಇತ್ತೋ ಅವರಿಗೆ ನಾವು ಖುದ್ದಾಗಿ ಹೋಗಿ ಭೇಟಿಯಾಗಿ ಕರೆದಿದ್ದೀವಿ. ಇನ್ನು ಮಿಕ್ದವ್ರಿಗೆಲ್ಲ ಇನ್ವೈಟ್ ಕಳಿಸಿದ್ದೀವಿ. ಪೋಸ್ಟಲ್ ಡಿಲೇಯಿಂದ ಕೆಲವರಿಗೆ ತಲುಪದೇ ಇರಬಹುದು. ಯಾವಾಗ ಈ ರೀತಿಯಾದ ಒಂದು ಹೇಳಿಕೆ ಸಾಧು ಕೋಕಿಲಾ ಅವರ ಕಡೆಯಿಂದ ಬಂತೋ ಆ ಕಡೆ ಸುದೀಪ್ ಅವರ ಆಪ್ತ ಚಂದ್ರಚೂಡ್ ಸಿಟ್ಟಿಗೆದ್ರು. ಸಾಧು ಕೋಕಿಲಾ ಅವ್ರ ಮೇಲ್ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇಡೀ ಘಟನೆ ಒಂದ್ ರೀತಿಯಲ್ಲಿ ನಾನಾಗ್ಲೇ ಹೇಳಿದಾಗೆ ಡಿ.ಕೆ. ಶಿವಕುಮಾರ್ ಅವರಿಂದ ಪ್ರಾರಂಭವಾದ ಈ ರಾಜಕೀಯ ಕಂಪನ ಚಿತ್ರೋದ್ಯಮದಲ್ಲೂ ಕೂಡ ಕೆಲ ಬಿರುಕಿಗೆ ಕಾರಣವಾಗ್ತಾ ಇದೆ. ಆ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಬಟ್ ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ. ನನಗೆ ಕಂಟಿನ್ಯೂ ಆದ ನಟ್ಟು ಬೋಲ್ಟು ಫೈಟ್. ನಂದು ವಾರ್ನಿಂಗ್ ಅಂತಾರಲ್ಲಿ, ರಿಕ್ವೆಸ್ಟ್ ಅಂತಾರಲಿ, ಇಟ್ ಇಸ್ ನಾಟ್ ಮೈ ಪ್ರೋಗ್ರಾಮ್. ನನ್ನ ಕಾರ್ಯಕ್ರಮ ಅಲ್ಲ ಇದು, ನಿಮ್ ಕಾರ್ಯಕ್ರಮ. ಫಿಲಂ ಫೆಸ್ಟ್ ಆಬ್ಸೆಂಟ್ ಕೇಸ್ ಗೀಗ ಟ್ವಿಸ್ಟ್. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆಲ್ಲ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಅಲ್ಲಿಗೆ ಯಾವುದೇ ಸಿನಿಮಾ ಸ್ಟೋರಿಗೂ ಕಮ್ಮಿ ಇಲ್ಲ ಈ ನಟ್ಟು ಬೋಲ್ಟು ಕತೆ. ಚಲನಚಿತ್ರೋತ್ಸವಕ್ಕೆ ಸಿನಿಮಾ ಮಂದಿ ಗೈರಿನ ಬಗ್ಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಆವಾಸ್ ಕಮ್ ರಿಕ್ವೆಸ್ಟ್ ಬೆನ್ನಲ್ಲೇ ಹೊತ್ತಿ ಉರಿದಿದೆ ಜ್ವಾಲಾಗ್ನಿ. ಚಿತ್ರೋತ್ಸವಕ್ಕೆ ಚಲನಚಿತ್ರ ಮಂದಿಯೇ ಬಂದಿಲ್ಲ ಅಂತ ಡಿಕೆ ಅಸಮಾಧಾನ ಹೊರಹಾಕಿದ ಬೆನ್ನಲ್ಲೇ ಇದೀಗ ಇದಕ್ಕೂ ಸಿಕ್ಕಿದೆ ತಿರುವು. ಫ್ಯಾಕ್ಟ್ ಏನಂದ್ರೆ ಚಿತ್ರಮಂದಿಗೆ ಸರಿಯಾಗಿ ಇನ್ವಿಟೇಷನ್ ಹಂಚದಿದ್ರು ಡಿಸಿಎಂಗೆ ಮಿಸ್ಗೈಡ್ ಮಾಡಿದ್ದು ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸಾಧು ಕೋಕಿಲಾ ಅಂತ ಬೊಟ್ಟು ಮಾಡಿದ್ದಾರೆ ನಟ ನಿರ್ದೇಶಕ ಸುದೀಪ್ ಆಪ್ತ ಚಕ್ರವರ್ತಿ ಚಂದ್ರಚೂಡ್. ಅವ್ರ ಸುತ್ತ ಇರೋ ಜನ್ಮ ನಾನ್ ಪರಿಚಯ ಇಲ್ವಾ ಸಾಧು ಕೋಕಿಲಾಗೆ? ಅವರ ಮ್ಯಾನೇಜರ್, ಅವರ ಸ್ನೇಹಿತರಾದಂತ ಜಾಕ್ ಮಂಜು ಅವ್ರ ಪರಿಚಯ ಇಲ್ವಾ? ಅವ್ರ ನಿರ್ದೇಶಕರುಗಳು ಸಾಧು ಕೋಕಿಲಾಗ್ ಪರಿಚಯ ಇಲ್ವಾ? ಯಾಕೆ ಕಿಚ್ಚ ಸುದೀಪ್ ಅವ್ರನ್ನ ನೇರವಾಗಿ ಸಾಧು ಕೋಕಿಲಾ ಅವರೇ ಮಾತಾಡಿಸ್ಬೋದಲ್ಲ? ನಮ್ಮ ನಂಬರ್ ಅವ್ರ ಹತ್ರ ಇದೆಯಲ್ಲ. ಹಾಗಾದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಹೋಗಿಲ್ವಾ ಇನ್ವಿಟೇಷನ್? ಕಳಿಸ್ಬಿಟ್ಟಿದಾರ ಇವರು? ಒಂದು ಹೇಳಿಕೆಯನ್ನ ಸಾಧು ಕೋಕಿಲಾ ಅವ್ರು ಕೊಟ್ಟು ಎಡವಟ್ ಮಾಡ್ಕೋತಾರೆ. ಈಗ ಸುಳ್ಳು ಹೇಳ್ತಾ ಇದಾರೆ ಯಾವ್ದೋ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರ್ಕೊಂಡು. ಈಗೆಲ್ಲ ಇದೆಲ್ಲ ದಾಖಲಾತಿ ಬಿಡುಗಡೆ ಮಾಡೋದು ಅಂತಾರೆ ಯಾರಾದ್ರೂ? ಇಲ್ಲಿ ನಿನ್ನೆಯಂತೆ ಇವತ್ತು ಕಾಂಗ್ರೆಸ್ ಶಾಸಕ ರವಿ ಗಣಗ ಇವತ್ತು ಗುರಿ ಇಟ್ಟಿದ್ದು ಮತ್ತದೇ ರಶ್ಮಿಕಾ ಮಂದಣ್ಣ ಮೇಲೆ. ನೋಡಿ, ಕಳೆದ ಬಾರಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತು. ಅದಕ್ಕೆ ಏನು ನಮ್ಮ ಊರಿಂದ ನಮ್ಮ ಮನೆ ಮಗಳು ಕನ್ನಡ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಬೆಂಗಳೂರಿನಲ್ಲಿ ನಡೀತಾ ಇದೆ, ಅದನ್ನ ಉದ್ಘಾಟನೆ ಮಾಡಲಿ ಅಂತ ಸರ್ಕಾರದ ವತಿಯಿಂದ ಕರೆದಂತ ಸಂದರ್ಭದಲ್ಲಿ ಅವರು ಉದ್ಘಾಟನಾ ಒಳ್ಳೆ ಪದ ಹೇಳಬೇಕಂದ್ರೆ ಜಂಬದಿಂದ ನಾನು ಬರೋಕ್ಕಾಗಲ್ಲ, ನನ್ನ ಹತ್ರ ಟೈಮ್ ಇಲ್ಲ. ಅದೇ ನಿಮಗೆ ಭಾಷೆ ಇವತ್ತು ಬೇರೆ ರಾಜ್ಯಗಳಿಂದ ಎಷ್ಟು ಜನ ಬಂದಿದ್ದಾರೆ? ಪ್ರಿಯಾಂಕಾ ಮೋಹನ್
ರಜನಿಕಾಂತ್ ಅಂತ ಮಹಾನ್ ನಟನ ಜೊತೆ ಮಾಡಿರೋಂಥ ಹೀರೋಯಿನ್ ಅವರೆಲ್ಲ ಬಂದಿದ್ದಾರೆ. ನಿಮ್ಮನ್ನ ಕರೆದ್ರೆ ನಮ್ಮ ಹತ್ರ ಟೈಮ್ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನು? ಹಾಗಾದ್ರೆ ಕನ್ನಡ ಅಂದ್ರೆ ಅಸಡ್ಡೆನಾ? ನೀವು ಒಂದು 4 ಭಾಷೆಗಳಲ್ಲಿ ಮಾಡಿದ ತಕ್ಷಣ ಕನ್ನಡ ಅಷ್ಟೊಂದು ಕೀಳ? ಇದಾದ ಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದು ಮತ್ತೊಬ್ಬ ಕಾಂಗ್ರೆಸ್ ಶಾಸಕ ಹರೀಶ್ ಗೌಡ. ಕನ್ನಡ ನಾಡು ನುಡಿ ಬಗ್ಗೆ ತಾತ್ಸಾರ ತೋರೋ ಇಂಥ ನಟ ನಟಿಯರು ಚಿತ್ರಮಂದಿ ಮನೆಗೆ ನೀರನ್ನ ಬಂದ್ ಮಾಡಬೇಕೆಂತ ಪುಂಖಾನುಪುಂಖವಾಗಿ ಹರೀಶ್ ಗೌಡ ಹರಿಸಿದ್ದು ಲಹರಿ. ನಾವು ಅದರಿಂದ ತಾನೇ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿರೋದು. ಅವ್ರಿಗೂ ಕೂಡ ನೀರು ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ? 100%. ಈಗ ನಮ್ಮ ಮನೆಗೆ ಬೇರೆ ನೀರು ಬರ್ತದೆ, ಅವ್ರ ಮನೆಗೆ ಬೇರೆ ನೀರು ಬರ್ತದೆ. ನನ್ನ ಮನೆಗೆ ಬರೋ ಪೈಪಲ್ಲೇ ತಾನೆ ಅವ್ರ ಮನೆಗೂ ಪೈಪಲ್ಲಿ ನೀರು ಹೋಗೋದು. ಈಗ ಅವ್ರ ಮನೆ ಪೈಪ್ನ ಕಟ್ ಮಾಡ್ಬಿಟ್ರೆ ಅವ್ರು ಒಪ್ಕೊಂತಾರ ನೀರು ನಿಲ್ಸಿದ್ರೆ? ಬಡವರಿಗೆ ನೀರು ನಿಲ್ಸಿದ್ರೆ ಏನು ತೊಂದರೆ ಆಗಲ್ಲ. ಇವ್ರ ಮನೆಗೆ ನೀರು ನಿಲ್ಸಿದ್ರೆ ಇವ್ರಿಗೆ ತೊಂದರೆ ಆಗುತ್ತಾ? ನಿಲ್ಸಿಸೋದ ಬಿಡಿ, ನೋಡೋದ ಅದೇನಾಗುತ್ತೆ ಅಂತ. ಇವ್ರಿಗೂ ಆ ಮಹಾನ್ ನಟರುಗಳಿಗೆ ಆ ಬುದ್ಧಿಗಳು ಇರಬೇಕು. ಒಬ್ಬ ನಾಯಕ ನಟಿ ಬರಲಿಲ್ಲ. ಹಾಗೆಯೇ ಇದೀಗ ಡಿಕೆ ನಟ್ಟು ಬೋಲ್ಟು ವಾರ್ನ್ ಮಾಡಿದ್ದು ಸರಿಯಾಗೇ ಇದೆ ಅಂತ ಡಿಫೆಂಡ್ ಮಾಡಿದ್ದು ಚಿತ್ರ ನಿರ್ಮಾಪಕ ಕೆ ಮಂಜು. ಅವ್ರು ಹೇಳಿದ ನಿಜ. ಎಲ್ಲಾ ವಿಷಯಕ್ಕೂ ಕರಿತೀವಿ. ಬರ್ದಲ್ಲೇ ಮೊನ್ನೆ ಅಕಾಡೆಮಿ ಇನಾಗ್ರೇಷನ್ದಾಗ ಚಿತ್ರದ ಮುಂದೆ ಯಾರು ಇಲ್ಲ ಅಂದ್ರೆ ಅದಕ್ಕೇನರ್ಥ? ಅದಕ್ಕೆ ನಟ್ಟು ಬೋಟ್ ಟ್ರೀಟ್ ಮಾಡ್ತಿದ್ರೆ ಇನ್ನು ಮುಂದೆ ಕೊಡುವಂತ ಎಲ್ಲ ಸಕಲ ಸವಲತ್ತು ಕಟ್ ಮಾಡ್ತೀವಿ ಅಂತ ಅರ್ಥ. ಅದ್ರ ಬೇರೆ ಏನಾದ್ರು ಗರಿಸ ತಪ್ಪು ಎಲ್ಲ. ಕೆ ಮಂಜು ಮಾತ್ರವಲ್ಲ, ಅಕಾಡೆಮಿ ಅಧ್ಯಕ್ಷ, ನಟ, ಸಂಗೀತ ನಿರ್ದೇಶಕ ಸಾಧು ಕೋಕಿಲ ಕೂಡ ಡಿಕೆ ಶಿವಕುಮಾರ್ ಆಕ್ಷೇಪಕ್ಕೆ ಕೊಟ್ಟಿದ್ದು ಸಮರ್ಥನೆ. ಸರ್, ನಾನು ಎಲ್ರಿಗೂ ಆನ್ಸರ್ ಮಾಡಿದ್ದೀನಿ. ನೀವು ಯಾರ್ಯಾರೋ ಕೇಳಿದಾಗೆಲ್ಲ ನಾನು ಎಲ್ರಿಗೂ ಆನ್ಸರ್ ಕೂತ್ಕೊಳ್ಳಕ್ಕಾಗಲ್ಲ ಸರ್. ಕೆಲವರಿಗೆ ಹೋಗಿಲ್ದೇ ಇರಬಹುದು, ಅಥವಾ ಕೆಲವರಿಗೆ ಮಿಸ್ ಆಗಿರಬಹುದು. ಕೆಲವರಿಗೆ ಕಳಿಸಿದ್ದು ಪೋಸ್ಟ್ ಅಲ್ಲಿ ಲೇಟ್ ಆಗಿರ್ಬೋದು, ಅಥವಾ ಲೇಟ್ ಆಗಿಲ್ದೇ ಇರಬಹುದು. ಪೋಸ್ಟ್ ಹೋಗಿನೂ ವಾಪಸ್ ಬಂದಿರಬಹುದು. ಕೆಲವರಿಗೆ ನಾನು ನಿನ್ನೆ ಲಿಸ್ಟ್ ಎಲ್ಲ ನಿಮ್ಗೆ ಕೊಟ್ಟು ಎಲ್ರಿಗೂ ತಲುಪಿಸಿದೀವಿ. ಪರ್ಟಿಕ್ಯುಲರ್ ಒಬ್ರಿಗೆ ಬಂದಿಲ್ಲ ಅಂದಾಗ ಅದನ್ನ ದೊಡ್ಡದು ಮಾಡಿದ ವಿಷಯ. ಥ್ಯಾಂಕ್ ಯು. ಇಷ್ಟೆಲ್ಲ ಆದ್ಮೇಲೆ ನಟ್ ಬೋಲ್ಟ್ ರಾಜ್ಯಾದ್ಯಂತ ಸದ್ದು ಮಾಡಿದ್ದೇ ತಡ ಇಲ್ಲಿ ಕೈಗೆ ಕುಟುಕಿದ್ದು ಬಿಜೆಪಿ. ಡಿಕೆ ಭಾಷೆ ಬಗ್ಗೆ ಬಿಜೆಪಿ ಕಿಡಿಕಾರಿದೆ. ನಟ್ ಬೋಲ್ಟ್ ಅದು ಯಾರು ಮಾತಾಡ್ತಾರೆ? ಇವೆಲ್ಲ ಶಬ್ದಗಳು ಒದ್ದು ಮಂತ್ರಿ ಆಗಿನಿ ನಟ್ ಬೋಲ್ಟ್ ಅಂತ ಯಾರು ಮಾತಾಡ್ತಾರೆ? ಸಜ್ಜನ ರಾಜಕಾರಣಿ ಮಾತಾಡ್ತಾರ? ಸಂಸ್ಕೃತ ಇದು ಅಂತ ಒಂದು ಸಂಸ್ಕಾರ ಇರೋ ರಾಜಕಾರಣಿಗಳು ಮಾತಾಡ್ತಾರ? ನಟ್ ಬೋಲ್ಟ್ ಅಂದ್ರೆ ಏನದ ಅರ್ಥ ಗುರ್ತಾಗಬೇಕಲ್ಲ. ನಟ್ ಬೋಲ್ಟ್ ಅಂದ್ರೆ ಕೈಕಾಲು, ಅಥವಾ ಅವ್ರು ಕುಂಡ್ರುವಂತ ಕುರ್ಚಿಗಳು, ಅಥವಾ ಅವರು ಏನ್ ಸಿನಿಮಾದವ್ರು ಅಡ್ಡಾಡುವಂತ ಕಾರುಗಳು, ಎದ್ರ ನಟ್ ಬೋಲ್ಟ್ ಅನ್ನೋದು ಹೇಳಬೇಕಂತ. ಒಟ್ಟಾರೆ ಡಿಕೆರೇನು ವೇದಿಕೆ ಮೇಲೆ ಫಂಕ್ಷನ್ಗೆ ಗೈರಾದ ನಟ ನಟಿಯರಿಗೆ ಬುದ್ಧಿ ಕಲಿಸ್ತೀವಿ ಅನ್ನೋ ಧಾಟಿಯಲ್ಲಿ ನಟ್ಟು ಬೋಟು ಟೈಟ್ ಮಾಡ್ತೀನಿ ಅಂತ ರಫ್ ಆಗಿ ಹೇಳಿದ್ದೇ ತಡ ಬಾಸ್ಗೆ ಜೈ ಅಂತ ಸ್ಕ್ಯಾನರ್ ಕೈಲಿ ಹಿಡಿದು ನಿಂತಿದ್ದು ಕಾಂಗ್ರೆಸ್ ಶಾಸಕರು. ಇದಾದ ಮೇಲೆ ನೋಡಿದ್ರೆ ಇಲ್ಲಿ ಕಂಡುಬಂದ ಸತ್ಯ ಆಹ್ವಾನ ಪತ್ರವನ್ನೇ ಸರಿಯಾಗಿ ಕೊಟ್ಟಿಲ್ಲ ಅನ್ನೋದು. ಕಮ್ಯುನಿಕೇಷನ್ ಗ್ಯಾಪ್ನಿಂದ ಇಷ್ಟೆಲ್ಲ ರಾದ್ಧಾಂತ ಆಗಿ ಹೋಗಿದೆ. ಕ್ಲೈಮ್ಯಾಕ್ಸ್ನಲ್ಲಿ ಇನ್ನೂ ಏನೇನು ಕಾದಿದ್ಯೋ.